ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅಂತೂ ಇಂತೂ ನಡ್ಕೊಂಡು ಮಸಿ ಕರಿಬಂಟ ಅಯ್ಯನ ಜಾತ್ರೆಗೆ ಬರ್ತಿದ್ದಂಗೆ ಮಧ್ಯಾಹ್ನ ಊಟ ಮಾಡದೇ ಇರೋದಕ್ಕೂ ಅದಕ್ಕೂ ತುಂಬ ಹೊಟ್ಟೆ ಹಸ್ತಾಯಿತು. ಬಂದ ತಕ್ಷಣ ಸೀದಾ ನಾವು ಬಂದೋದೆ ಊಟದ ಜಾಗಕ್ಕೆ. ಎಲ್ಲರಿಗೂ ಹೊಟ್ಟೆ ಹಸ್ಬಿಟ್ಟಿತ್ತು. ಫಸ್ಟು ಊಟ ಮಾಡ್ಕೊಳ್ಳೋಣ, ಆಮೇಲೆ ಮಿಕ್ಕಿದ ಕೆಲಸ ಏನಿದೆ ಮಾಡೋಣ ಅಂತ ಎಲ್ಲರೂ ಬಂದು ಸೀದಾ ಊಟದ ಪಂಕ್ತಿಲಿ ಕೂತ್ಕೊಂಡು ಸಾವಿರಾರು ಜನರು ಕೂತು ಊಟ ಮಾಡ್ತಾಯಿದ್ದಾರೆ. ಅಷ್ಟು ಜನಕ್ಕೂ ಸಹ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅನ್ನ ಸಾಂಬಾರು ಮತ್ತು ಅನ್ನ ತುಪ್ಪ ರಸಮ್ಮು ಎಲ್ಲನೂ ಮಾಡಿದ್ದಾರೆ. ತುಂಬ ರುಚಿಯಾಗಿ ಅಡುಗೆ ಮಾಡಿದರು. ಹಾಗೆ ನೋಡಿ, ಅಲ್ಲಿ ಅಡುಗೆ ಮಾಡ್ತಿರುವಂಥ ಜಾಗ ಸುಮ್ಮನೆ ಬೇಯಿಸ್ತಾನೆ ಇರ್ತಾರೆ. ಬಂದಿರ್ತಕ್ಕಂಥ ಎಲ್ಲರಿಗೂ ಊಟನ ಹಾಕ್ತಾರೆ. ತುಂಬ ನೀಟಾಗಿ ಕೇಳಿ ಬಡಿಸಿದ್ರು. ತುಂಬ ಸಾವಿರಾರು ಜನ ಸೇರಿದ್ದಾರೆ ಸ್ನೇಹಿತರೆ. ಎಲ್ಲ ಕಡೆಯಿಂದನೂ ನೋಡಿ ಅಲ್ಲಿ ಎಷ್ಟು ಜನ ಬರ್ತಾಯಿದ್ದಾರೆ ಅಂದರೆ ಅಬ್ಬಾ, ತುಂಬ ಅದ್ಭುತವಾದ ಜಾಗ. ಕಾಡಿನೊಳಗೆ ಈ ಥರ ಒಂದು ಜಾಗ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಊಟ ಮಾಡ್ಕೊಂಡು ಸೀದಾ ನಾವು ದೇವರ ದರ್ಶನ, ಮಾಸಿ ಕರಿಬಂಟ ಅಯ್ಯನ ದರ್ಶನವನ್ನು ಮಾಡೋಣ ಅಂತ ದೇವಸ್ಥಾನಕ್ಕೆ ಬಂದಿದ್ದೇವೆ. ಬನ್ನಿ, ನೀವು ಸಹ ಅಲ್ಲಿಂದಲೇ ವಿಡಿಯೋ ಮೂಲಕ ಮಾಸಿ ಕರಿಬಂಟ ಅಯ್ಯನ ದೇವರನ್ನು ನೋಡಿ. ಹಾಂ, ಸರಿ, ಆಯ್ತು. லேட் பண்ண வேண்டாம், வாங்க சீக்கிரம். வடப்பிற்கு செல்ல வேண்டாம் என அப்போது சார்பாக வடப்பிற்கு சார்பாக ஒன்பது கேட்டுக்கொள்கின்றோம். வனவிலை நடமாட்டமுள்ள பகுதி என்பதால் தயவு செய்து கோயில் உலகத்தை விட்டு யாரும் காட்டுக்குள் செல்ல வேண்டாம் என உங்களை அன்போடு கேட்டுக்கொள்கின்றோம். பிங்குமரான முத்துசாமி இந்தியன் மேல மேற்கு வருவோம். உங்களுக்காக ஒரு நண்பர் காத்துக் கொண்டிருக்கிறார். அன்னதான சிவசாமி இணைத்திருந்தால் தேசநீதிக ஆத்திரைக்கு பிந்தைய அன்னதானத்தில் கலந்து கொள்ளும்படி கேட்டுக்கொள்கின்றோம். அன்னதானம் இன்னும் சற்று நேரத்தில் முடிவு இருக்கிறது. ಅನ್ನದಾನ ಇನ್ನೊಂದು ಸ್ವಲ್ಪ ನೇರದಿಂದ ನಡೆಯಲಿದೆ. ಸ್ನೇಹಿತರೆ, ಊಟನೂ ಆಯಿತು, ದೇವ್ರ ದರ್ಶನನೂ ಆಯಿತು. ಈಗ ನಮ್ಮ ಮುಂದಿನ ಕೆಲಸ ಏನಂದರೆ, ಒಂದು ಜಾಗದಲ್ಲಿ ಜಾಗ ಇಟ್ಕೊಂಡು ಟಾರ್ಪಲ್ಲು ಚಾಪೆನ ಹಾಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ. ಯಾಕಂದರೆ ಇಲ್ಲಿ ನೋಡಿ, ಈ ಥರ ಮಾಮೂಲಿ ಫೀಲ್ಡು ದೇವಸ್ಥಾನದ ಸುತ್ತ ಇರುವಂಥ ಜಾಗದಲ್ಲೇ ಎಲ್ಲರೂ ಸಹ ಟಾರ್ಪಲ್ಗಳನ್ನು ಚಾಪೆಗಳನ್ನು ಹಾಸ್ಕೊಂಡು ಅಲ್ಲೇ ಮಲ್ಕೊಂಡಿದ್ದಾರೆ. ಕೆಲವರು ಹಾಗೆ ಕೂತ್ಕೊಂಡು ಕೆಲವರು ಮಾತಾಡ್ತಾ ಇದ್ದಾರೆ. ನಾವು ಸಹ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಟಾರ್ಪಲ್ ಹಾಸ್ಕೊಂಡು ಇಲ್ಲೇ ಒಂದೆರಡು ಹೊಸದು ಒಂದು ಟಾರ್ಪಲ್ ತಗೊಂಡು ಸರಿ ಹಾಗೆ ಇಲ್ಲೇ ಹಾಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ನೋಡಿ, ಎಲ್ಲರೂ ಸಹ ಬ್ಯಾಗ್ಗಳನ್ನೆಲ್ಲ ಒಂದು ಕಡೆ ಇಟ್ಬಿಟ್ಟು ರೆಸ್ಟ್ ಮಾಡ್ತಾಯಿದ್ದೀವಿ. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ತಾಯಿದ್ದು. ನೋಡಿ, ಈಗ ಮೆರವಣಿಗೆ ಬರ್ತಾಯಿದೆ. ಮಾಸಿ ಕರಿಬಂಟ ಅಯ್ಯನ ದೇವರ ಒಂದು ಮೆರವಣಿಗೆ ಉತ್ಸವ ನಡೀತಿದೆ. ಈಗ ಉತ್ಸವ ಬರ್ತಾಯಿದೆ. ನಾವು ಮಲಗಿರಿದಂಥ ಜಾಗ ಅಲ್ಲಿ ಹತ್ರನೇ ಬಂದ್ಬಿಡ್ತು. ಅದಕ್ಕಾಗಿ ನಾವು ಪುನಃ ಮತ್ತೆ ಟಾರ್ಪಲ್ಗಳನ್ನೆಲ್ಲ ತೆಗೆದು ಹಿಂದ್ಗಡೆ ಹೋಗ್ಬೇಕಿತ್ತು. ಹಾಗಾಗಿ ಎಲ್ಲರೂ ಎದ್ಬಿಟ್ಟು ತಕ್ಷಣ ಬ್ಯಾಗ್ಗಳನ್ನೆಲ್ಲ ಸೈಡ್ಗೆ ಹಾಕ್ಬಿಟ್ಟು ಈಗ ಜಾತ್ರೆ ನೋಡ್ತಾಯಿದ್ವಿ. ಬನ್ನಿ, ನೀವು ನೋಡಿ.
ಅದೇ ಅರ್ಥಪಡಿಯಾಗ ಚಿಕ್ಕನ್ನ ಸ್ವಾಮಿ ಅಂತ 100 ರೂಪಾಯಿ ಕೊಟ್ಟಿದ್ದಾರೆ. ರಾಜವಂತ 100 ರೂಪಾಯಿ ಕೊಟ್ಟಿದ್ದಾರೆ. 100 ರೂಪಾಯಿ ಕೊಟ್ಟಿದ್ದಾರೆ. ಎರಡನೇ ರಾಜು ರಮಣಿ ಮುತ್ತುಪಾಟೀಲ್ ಕೂಟ 100 ರೂಪಾಯಿ ಕೊಟ್ಟಿದ್ದಾರೆ. ರಾಣಿಮುತ್ತೂರು ಬಿಗಿನಿ ಸ್ನೇಹಿತರೆ, ಉತ್ಸವ ಎಲ್ಲ ನೋಡಿಕೊಂಡು ಆ ದೇವಸ್ಥಾನದ ಹತ್ರ ಮಲ್ಕೊಳ್ಳೋಣ ಅಂದರೆ ಅಲ್ಲಾಗಲೇ ಇಲ್ಲ, ಯಾಕಂದರೆ ತುಂಬ ಸೌಂಡ್ ಇತ್ತು. ಇನ್ನು ಇಲ್ಲಿ ಇದ್ದರೆ ನಿದ್ರೆ ಮಾಡೋಕ್ಕಾಗಲ್ಲ ಅಂತ ಹಾಗೆ ಸ್ವಲ್ಪ ದೂರದಲ್ಲಿ ಎಲ್ಲರೂ ಜಾಗ ಇದ್ದರೆ ನೋಡೋಣ ಅಂದ್ಬಿಟ್ಟು ದೇವಸ್ಥಾನದಿಂದ ಸ್ವಲ್ಪ ದೂರ ಬಂದು ಈಗ ಇಲ್ಲಿ ಒಂದು ಕಡೆ ಮರದ ಕೆಳಗಡೆ ಜಾಗ ಇತ್ತು. ಈಗ ಇಲ್ಲಿ ಟಾರ್ಪಲನ್ನು ಹಾಸ್ಕೊಂಡು ಎಲ್ಲರೂ ಸಹ ರೆಸ್ಟ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಈಗ ನಿದ್ರೆ ಮಾಡಿ ಇಲ್ಲಿಂದ ಬೆಳಗ್ಗೆ ಹೊರಡಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.